ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಉಪಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಇದರಲ್ಲಿ ಈಗಾಗಲೇ ದೋಸ್ತಿ 3 ಕ್ಷೇತ್ರಗಳಲ್ಲೂ ಸೋಲನ್ನ ಅನುಭವಿಸಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೀನಾಯ ಸೋಲನ್ನ ಕಂಡಿದ್ದು, ಈ ಹಿನ್ನೆಲೆಯಲ್ಲಿ ನಿಖಿಲ್ ಸೋಲಿನ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಿಸಲ್ಟ್ ಬಂದಾಗಿದೆ, ಇನ್ನು ಮುಂದೆ ಏನ್ ಚರ್ಚೆ ಮಾಡಿದ್ರೂ ಪ್ರಯೋಜನ ಇಲ್ಲ, ನಾವು ಫಲಿತಾಂಶವನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು. ಏನೇ ಇದ್ರೂ ಆಮೇಲೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನೀರಸದಿಂದಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೇಸರದಿಂದಲೇ ಹೊರಟು ಹೋಗಿದ್ದಾರೆ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಫಲಿತಾಂಶದ ಬಗ್ಗೆ ಕುಮಾರಸ್ವಾಮಿ ಅವರನ್ನ ಪ್ರಶ್ನೆ ಕೇಳಿದಾಗ, ಈಗ ಏನ್ ಮಾಡಿದ್ರು ಕೂಡ ಇನ್ನು ಏನು ಪ್ರಯೋಜನ ಇಲ್ಲ, ಈಗಾಗಲೇ ಏನು ಫಲಿತಾಂಶ ಬಂದಿದೆ ಅದನ್ನ ನಾವು ಒಪ್ಪಿಕೊಳ್ಳಲೇಬೇಕು, ಏನ್ ಚರ್ಚೆ ಮಾಡಿದ್ರು ಅದರಿಂದ ಯಾವುದೇ ಯೂಸ್ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬೇಸರದಿಂದಲೇ ಅಲ್ಲಿಂದ ಹೊರಟು ಹೋಗಿದ್ದಾರೆ, ನೀರಸವಾಗಿ ಪ್ರತಿಕ್ರಿಯಿಸಿದ್ದಾರೆ. ಈಗ ಏನ್ ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ ಸರ್. ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಈಗ ಏನ್ ಚರ್ಚೆ ಮಾಡೋದು ಅದಕ್ಕೆ ಅರ್ಥ ಇಲ್ಲ, ಅಕ್ಸೆಪ್ಟ್ ಮಾಡ್ಕೋಬೇಕು. ಜನ ತೀರ್ಮಾನ ಕೊಟ್ಟಿದ್ದಾರೆ ಸರ್. ಯೋಗೀಶ್ವರು ದೇವೇಗೌಡರು ನಿವೃತ್ತಿ ಆಗ್ಲಿ ಅಂತ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕುಮಾರಸ್ವಾಮಿ ಅವರು. ಈ ಸಲ ಆದ್ರೂ ತನ್ನ ಮಗ ಗೆಲುವನ್ನ ಸಾಧಿಸ್ತಾನೆ ಅನ್ನುವಂತಹ ಕುತೂಹಲ, ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಅದೇ ರೀತಿಯಾಗಿ ಆ ಒಂದು ಪ್ರಯತ್ನವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ತಮ್ಮ ಕ್ಷೇತ್ರವನ್ನ ಹೇಗಾದ್ರೂ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಹಠ ತೊಟ್ಟಂತಹ ಕುಮಾರಸ್ವಾಮಿ ಅವರು ಪ್ರಚಾರ ಮಾಡಿದ್ರು. ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು. ಆದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ನಿಖಿಲ್ ಚನ್ನಪಟ್ಟಣ ಸೋಲಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮತ್ತೆ ಅಲ್ಪಸಂಖ್ಯಾತರತ್ತ ಒಟ್ಟು ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಪಕ್ಷದ ಅಭಿಮಾನಿಗಳಾಗಿರುವ ಜನ ನಮ್ಮ ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಕೂಡ ಸೋಲ ಆದ ಬಳಿಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ರು, ಪರಾಮರ್ಶೆಯನ್ನ ಮಾಡಿದ್ರು. ಎಲ್ಲಿ ಎಡವಿದ್ದು ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು. ಯಾವ ಕಾರಣಕ್ಕಾಗಿ ಸೋಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಈಗ ಒಂದೇ ಒಂದು ಸಮುದಾಯ ನಮ್ಮ ಪರ ನಿಲ್ಲಿಲ್ಲ ಅಂತ ಆ ಒಂದು ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ನಮ್ಮ ಅವಶ್ಯಕತೆ ಇಲ್ಲ ಅಂತ ಆ ಸಮುದಾಯ ಸಂದೇಶ ಕೊಟ್ಟಿದೆ ಅಂತ ಹೇಳಿ ಬೆಂಗಳೂರಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಜಮೀರ್ ಅಹಮದ್ ಅವರು ಅಲ್ಲಿ ಹೋಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಬಣ್ಣದ ವಿಚಾರವೂ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಕರಿಯಾ ಅಂತ ಹೇಳಿ ಕರೆದ್ರು. ಅವೆಲ್ಲವೂ ಕೂಡ ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸೋದಕ್ಕೆ ಕಾರಣ ಆಯಿತು. ಆದ್ರೆ ಆ ಒಂದು ಮತಗಳು ಏನು ನಿಖಿಲ್ ಕುಮಾರಸ್ವಾಮಿಗೆ ಬರಲಿಲ್ಲ. ಆ ಮತಗಳು ನೇರವಾಗಿ ಹೋಗಿದ್ದು ಸಿ.ಪಿ. ಯೋಗೇಶ್ವರ್ ಅವರಿಗೆ. ಈ ಹಿನ್ನೆಲೆಯಲ್ಲಿ ಒಂದು ಸಮುದಾಯದ ಪರ ನಮ್ಮ ಹತ್ರ ನಿಲ್ಲಿಲ್ಲ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಸಮುದಾಯ ಸಂದೇಶವನ್ನ ಕೊಟ್ಟಿದೆ ಅಂತ ಹೇಳಿ ಈಗ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಚುನಾವಣೆಗೂ ಮುನ್ನ ಯಾವ ರೀತಿಯಾಗಿ ಪ್ರತಿಯೊಬ್ಬರ ಬಳಿ ಹೋಗಿ, ಅದರಲ್ಲೂ ಕೂಡ ಮುಸ್ಲಿಂ ಮನೆಗಳಿಗೆ ಹೋಗಿ ಮತವನ್ನ ಕೇಳಿದ್ರು ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರು ಕೂಡ ಹೋಗಿ ಮತ ಪ್ರಚಾರವನ್ನ ಮಾಡಿದ್ರು, ನಮಗೆ ಕೊಡಿ ಅಂತ ಕೇಳ್ಕೊಂಡಿದ್ರು. ಆ ನಂತರ ಅಲ್ಲಿ ಒಂದಷ್ಟು ಗಲಾಟೆಗಳು ಆದಾಗ್ಲೂ ಕೂಡ ಇಲ್ಲಿ ಮುಸ್ಲಿಮರನ್ನೇ ಬೊಟ್ಟು ಮಾಡೋದು ಬೇಡ ಅಂತ ಹೇಳಿ ಅಲ್ಲಿ ಬಿಜೆಪಿ ನಾಯಕರಿಗೂ ಕೂಡ ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಅದ್ಯಾವುದು ಕೂಡ ಇಲ್ಲಿ ಫಲಿಸ್ಲಿಲ್ಲ. ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ದೇನು ಹಿಂದಿನಿಂದನೂ ನಾನು ಮಾತನಾಡ್ಕೊಂಡು ಬರ್ತಾ ಇದ್ದೆ. ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ 60,000 ಮಿನಿಮಮ್ ನಂಬರ್ ಏನಿತ್ತು 87,000ಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ, ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರುತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ, ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ, ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆಗಾಣಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ. ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸ ಮಾಡ್ತೇವೆ. ನಿಖಿಲ್ನ ಗೆಲ್ಲಿಸ್ಕೊಳಕ್ಕಾಗದೇ ಇಲ್ಲದ್ಮೇಲೆ ಯಾಕೆ ನಿಲ್ಲಿಸಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇರಲಿ, ಪಾಪ ಅವರು ಹಿರಿಯಕರಿದ್ದಾರೆ, ರಾಜಕಾರಣದಲ್ಲಿ ಬಹಳ ಅನುಭವಿಸ್ತಿದ್ದಾರೆ. ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅದ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದ ಶಾಸಕರಿದ್ದಾರೆ, ಹಿರಿಯಕರಿದ್ದಾರೆ, ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರ ಒಂದು ಸ್ಥಾನಕ್ಕೆ ಗೌರವ ಕೊಡ್ತಕ್ಕಂಥದ್ದಾಗಬೇಕು. ಆ ಗೌರವನ ನಾನು ಕೊಡ್ತೇನೆ. ದೇವೇಗೌಡರು ರಾಜಕೀಯ ನಿವೃತ್ತಿ ಘೋಷಿಸಲಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ಸಿಪಿ ಯೋಗೇಶ್ವರ್ ಅವರು, ಆ ಒಂದು ಹೇಳಿಕೆಗೆ ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರು ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದು, ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಲಿ ದೇವೇಗೌಡರು ಅನ್ನುವಂತಹ ಒಂದು ಹೇಳಿಕೆ ಸಿಪಿ ಯೋಗೇಶ್ವರ್ ನೀಡಿದ್ದಾರೆ. ಅದಕ್ಕೆ ಈಗ ಉತ್ತರವನ್ನ ಕೊಟ್ಟಿರೋದು ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರ ವಯಸ್ಸು 92. ದೇಶ ರಾಜ್ಯ ಕಟ್ಟಲು ಅವರ ಮಾರ್ಗದರ್ಶನ ಬೇಕು. ಮೋದಿಯವರೇ ದೇವೇಗೌಡರನ್ನ ಹೊಗಳಿದ್ದಾರೆ. ಆದರೆ ಇಲ್ಲಿ ದೇವೇಗೌಡರು ಯಾವ ಅಧಿಕಾರದ ದಾಹಕ್ಕೂ ಕೂಡ ಅಂಟಿಕೊಂಡಿಲ್ಲ. ರಾಜಕೀಯ ಬದುಕಿನಲ್ಲಿ ತಾನು ಏನನ್ನೂ ಕೂಡ ಅಪೇಕ್ಷಿಸಿಲ್ಲ ಅಂತ ಹೇಳಿ ಯೋಗೇಶ್ವರ್ ಮಾತಿಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ದೇವೇಗೌಡರ ವಯಸ್ಸಿನ ಜೊತೆಗೆ ಅವರ ರಾಜಕೀಯದ ಅನುಭವದ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ನಿಖಿಲ್ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ, ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ, ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಕಳೆದ 62 ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನೂ ಕೂಡ ಅಪೇಕ್ಷೆಯನ್ನ ಇಟ್ಕೊಳ್ದಿರ ಕೇವಲ 3.5 ವರ್ಷ ಅಷ್ಟೇ ಅವರು ಅಧಿಕಾರಾವಧಿಯನ್ನು ನೋಡಿರ್ತಕ್ಕಂಥದ್ದು 62 ವರ್ಷದಲ್ಲಿ. ಹಾಗಾಗಿ ಅವರು ನಿವೃತ್ತಿಗೊಳ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ 7.5 ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ. ಅವರ ವಯಸ್ಸು 92 ವರ್ಷ. ಸೊ ಚನ್ನಪಟ್ಟಣ ಎಲೆಕ್ಷನ್ ಯಾವ ರೀತಿಯಾಗಿ ಆಯಿತು, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು ಕೂಡ ಅಲ್ಲಿ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಟಿ ದೇವೇಗೌಡರು ಮಾತಾಡ್ತಿದ್ದಾರೆ, ನೋಡೋಣ. ಆ ಸಭೆಯಲ್ಲಿ ಕ್ಷಮೆ ಕೇಳಿದ್ರು, ಇಲ್ಲ ದುಡುಕಿ ಮಾತಾಡಿದ್ದಾರೆ, ಕ್ಷಮೆ ಇರಲಿ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರೇ ಆ ಸಭೆಯಲ್ಲಿ ಕೂಡ ಮಾತಾಡಿದ್ರು. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ, ಆದರೂ ನಾನೇ ಮುನ್ಸ್ಕಟ್ಗಳಲ್ಲ, ನಾನು ಯಾವತ್ತೂ ಕೂಡ ಹಿಂದಕ್ಕೆ ಹೋಗಿಲ್ಲ. ಈ ಥರ ಘಟನೆಗಳಾಗಿದ್ದಾವೆ, ಮತ್ತೆ ಒಂದಾಗಿದ್ದೀವಿ. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತ ಆತ್ಮಹತ್ಯೆಯ ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಅಂದ್ರೆ ಏರುಪೇರು ಇದ್ದೇ ಇರುತ್ತೆ. ಕುಟುಂಬವನ್ನ ಕಾರ್ಯಕರ್ತರು ಸಂದಿಗ್ಧತೆಗೆ ತಳ್ಳಬೇಡಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಿಖಿಲ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಚುನಾವಣೆ ಅಂತ ಹೇಳಿದ ಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲುವನ್ನ ಸಾಧಿಸಬೇಕು. ಇಂತಹ ಸಂದರ್ಭದಲ್ಲಿ ಸೋಲಾಯಿತು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವರ್ತನೆಯನ್ನ ತೋರಿಸಬೇಡಿ. ಇದರ ಮೂಲಕ ನಿಮ್ಮ ಕುಟುಂಬವನ್ನ ಸಂದಿಗ್ಧತೆಗೆ ತಳ್ಳಬೇಡಿ. ಕಾರ್ಯಕರ್ತರು ಸಂದಿಗ್ಧತೆಗೆ ಅವರವರ ಕುಟುಂಬವನ್ನ ತಳ್ಳಬಾರದು ಅಂತ ಹೇಳಿ ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ನಿಖಿಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಕಾರ್ಯಕರ್ತ ಮಂಜುನಾಥನ್ನ ಇವತ್ತು ಭೇಟಿಯಾಗಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಯಾವಾಗ ಸೋಲನ್ನ ಕಂಡ್ರೋ ನಿಖಿಲ್ ಕುಮಾರಸ್ವಾಮಿ ಆಗಲೇ ಇದರಿಂದ ಬೇಸತ್ತು, ಇದರಿಂದ ಬೇಜಾರಾಗಿ ಮಂಜುನಾಥ್ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾರೆ. 7 ಗಂಟೆ ಸುಮಾರಿಗೆ ವಿಷಯ ಮುಟ್ತು. ನಮ್ಮ ಹುಡುಗ ಒಬ್ಬ ಕಳಿಸಿದ್ದ, ಕೂಡ್ಲೂರು ಭಾಗದ ಮಂಜುನಾಥನ್ ಅವರು, ಅಭಿ ಅಂತ ಕರೀತಾರೆ, ಹುಡುಗನ ಹೆಸರು ಅಭಿ ಅಂತ. ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತಾನೆ, ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೇವೆ. ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ. ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತೀನಿ. ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಸೋಲೋದಿಕ್ಕೆ ಅವರ ತಂದೆಯೇ ಕಾರಣ. ಗೆಲ್ಲುವ ವಿಶ್ವಾಸ ಇಲ್ಲದಿದ್ರೂ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸಿದ್ರು. ನ್ಯೂಸ್ 18ಗೆ ಯತೀಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಸೋಲಿಗೆ ನಿಖಿಲ್ ತಂದೆ ಕುಮಾರಸ್ವಾಮಿ ಅವರೇ ಕಾರಣ.
ಗೆಲ್ಲುವ ವಿಶ್ವಾಸ ಇರಲಿಲ್ಲ. ಆದ್ರೂ ಕೂಡ ನಿಖಿಲನ್ನ ಅಲ್ಲಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಅಂತ ಹೇಳಿ ನ್ಯೂಸ್ 18ಗೆ ಯತೀಂದ್ರ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಕ್ಕಾಗಿ ನಿಖಿಲ್ ಅವರನ್ನ ಇಲ್ಲಿ ಬಲಿಪಶು ಮಾಡಿದ್ರು. ನಾನು ವರುಣಾ ಕ್ಷೇತ್ರಕ್ಕೆ ಸುಮ್ಮನೆ ಬರಲಿಲ್ಲ. ಸುಮಾರು 2 ಅವಧಿಯವರೆಗೆ ಕ್ಷೇತ್ರದಲ್ಲಿ ಓಡಾಡಿದ್ದೆ. ನಾನು ಜನರ ಪ್ರೀತಿ ಗಳಿಸಿದ್ದಕ್ಕೆ ನಮ್ಮನ್ನ ಸ್ವೀಕರಿಸಿದ್ರು. ನಿಖಿಲ್ ಬಗ್ಗೆ MLC ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ನೀಡಿದ್ದು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಬಲಿಪಶು ಮಾಡಲಾಯಿತು, ಅವರ ಸೋಲಿಗೆ ಕುಮಾರಸ್ವಾಮಿಯವರೇ ಕಾರಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗ ಡಾಕ್ಟರ್ ಯತೀಂದ್ರ ಅವರು ನೀಡಿದ್ದಾರೆ. ಮೈಸೂರಲ್ಲಿ ಈ ಒಂದು ಸೋಲಿನ ವಿಚಾರದ ಬಗ್ಗೆ ಮಾತನಾಡ್ತಾ ಡಾಕ್ಟರ್ ಯತೀಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗಲೇ ಅಧಿಕಾರದಲ್ಲಿದ್ದರೂ ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ. ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗಲೇ ಅಧಿಕಾರದಲ್ಲಿದ್ದರೂ ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ ನಿಖಿಲ್ ಕುಮಾರಸ್ವಾಮಿಯ ಸೋಲು ಒಂದು ರೀತಿಯಲ್ಲಿ ದೊಡ್ಡ ಆಘಾತವನ್ನ ಕೊಟ್ಟಿದೆ. ನಿಖಿಲ್ಗೆ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಿಗೆ ಆಗಿರ್ಬೋದು. ಇವತ್ತು ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಅಲ್ಲೇ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಬೇಸರವನ್ನ ತಂದಿದೆ, ಒಂದು ಆಘಾತವನ್ನ ತಂದಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಒಂದು ಸಮುದಾಯ ನಮ್ಮ ಕೈ ಹಿಡಿಲಿಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೊಂದು ಸಂದೇಶವನ್ನ ನಿಖಿಲ್ ಇಲ್ಲಿ ರವಾನೆ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಚರ್ಚೆಗಳು, ವಿಮರ್ಶೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನಿಖಿಲ್ ಸೋಲಿನ ಬಗ್ಗೆ JDS ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಕುಮಾರಸ್ವಾಮಿ ಹೇಗೆ ತಗೊಂಡಿದ್ದಾರೆ? ನವಿತಾ ಜೈನ್, ನಿಖಿಲ್ ಕುಮಾರಸ್ವಾಮಿಯವರ ಸೋಲನ್ನ ಇದೀಗ JDS ನಾಯಕರು ಒಂದು ರೀತಿ ಅನುಕಂಪದ ಆಧಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರ ಸೋಲು ಏನು ನೆನ್ನೆ ಮೊನ್ನೆದಲ್ಲ, ಏನು ಕಳೆದ 2-3 ಚುನಾವಣೆಗಳಿಂದಲೂ ಕೂಡ ಅವ್ರ ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಅವರ ಒಂದು ಸೋಲನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ JDS ನಾಯಕರಿದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ತೀವ್ರ ಅಂದ್ರೆ ಪುತ್ರನ ಸೋಲಿನಿಂದ ತೀವ್ರ ಆಘಾತಕ್ಕೊಳಗಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಜನರ ತೀರ್ಪನ್ನು ಒಪ್ಪಿಕೊಳ್ಳಲೇಬೇಕಲ್ವಾ? ನಿನ್ನೆ ಫಲಿತಾಂಶ ಬಂದಿದೆ, ಈಗ ಚರ್ಚೆ ಮಾಡಿ ಏನು ಪ್ರಯೋಜನ, ಮುಂದಿನ ದಿನಗಳಲ್ಲಿ ಫಲಿತಾಂಶದ ಬಗ್ಗೆ ಮಾತನಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ತುಂಬಾ ನಿರಾಸೆಯಾಗಿ ತುಂಬಾ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ನವದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನ ತಮ್ಮ ಸೋಲಿನಿಂದಾಗ ಏನು ಆಘಾತಕ್ಕೀಡಾದಂಥ ಅಭಿಮಾನಿಯೋರ್ವ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಘಟನೆ ಕುರಿತಂತೂ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯ ಮೇಲೆ ಏರುಪೇರು ಇದ್ದೇ ಇರುತ್ತೆ, ಯಾರಾದರೂ ಒಬ್ರು ಸೋಲ್ಲೇಬೇಕಾಗುತ್ತೆ. ಸೊ ಹೀಗಾಗಿ ಇಂತಹ ಕೃತ್ಯಗಳಿಗೆ, ಇಂತಹ ಒಂದು ಆತ್ಮಹತ್ಯೆಯಂಥ ಕೃತ್ಯಗಳಿಗೆ ಕೈ ಹಾಕಿ ನಿಮ್ಮ ಕುಟುಂಬಗಳನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಿಗೆ ಒಂದು ರೀತಿ ಭಾವನಾತ್ಮಕವಾದಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಒಂದು ರೀತಿ ಸಂದೇಶವನ್ನು ಅವರು ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಂತ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ಆ ಒಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ಚನ್ನಪಟ್ಟಣದ ಅಭಿಮಾನಿಗೆ ಕೂಡ್ಲೂರು ಆ ಗ್ರಾಮಕ್ಕೆ ತೆರಳಿದ್ದಾರೆ. ಅಲ್ಲಿ ಅಭಿಮಾನಿಯನ್ನ ಭೇಟಿ ಮಾಡಿ ಅಭಿಮಾನಿಗೆ ಧೈರ್ಯವನ್ನು ಹೇಳೋದ್ರ ಮುಖಾಂತರ ಒಂದು ಕಾರ್ಯಕರ್ತರಿಗೆ ಒಂದು ರೀತಿ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ನಾನು ಸೋಲಿನಿಂದ ಧೃತಿಗೆಟ್ಟಿಲ್ಲ, ನಾನು ಈ ಒಂದು ಸೋಲು ಗೆಲುವನ್ನ ಏನು ಚಾಲೆಂಜ್ ಆಗಿ ತೆಗೆದುಕೊಳ್ತೀನಿ ಎನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ಒಂದು ಪರೋಕ್ಷವಾದಂತ ಒಂದು ಸಂದೇಶವನ್ನ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಇನ್ನ ಏನು ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ಬೇಕು ಅನ್ನುವಂತ CP ಯೋಗೇಶ್ವರ್ ಅವರ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರವಾಗಿ ಏನು ರಾಜಕೀಯವನ್ನ ಮಾಡ್ಕೊಂಡ್ ಬಂದಿಲ್ಲ. ದೇವೇಗೌಡರು ರಾಜಕಾರಣವನ್ನ ನಿಮ್ಮ ಸಲಹೆ ಮಾರ್ಗಸೂಚನೆಗಳು ಬೇಕು ಅಂತೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ, ದೇವೇಗೌಡರು ಇನ್ನಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರಬೇಕು ಅಂತ. ಆದ್ರೆ ಇವರು ಯಾಕೆ ಹೇಳ್ತಾರೆ ಅನ್ನುವಂತ ಒಂದು ಅರ್ಥದಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇನ್ನು ಮತ್ತೊಂದು ಕಡೆಯಾಗಿ ಇನ್ನ GT ದೇವೇಗೌಡರ ಹೇಳಿಕೆ ಕುರಿತಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ GT ದೇವೇಗೌಡರು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು, ಮತ್ತೊಂದು ಕಡೆಗೆ ಅವರು ಹಿರಿಯ ಶಾಸಕರು, ನಮ್ಮ ಪಕ್ಷದವರು, ಅವ್ರು ಏನ್ ಮಾತಾಡಿದಾರೋ ಗೊತ್ತಿಲ್ಲ, ಅವರನ್ನ ನಾವು ಗೌರವಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ
GT ದೇವೇಗೌಡರ ಒಂದು ಟಾಂಗು ಕೂಡ ಏನು ನಯವಾಗಿಯೇ ಒಂದು ರೀತಿ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನ ಬಗ್ಗೆ ಇದೀಗ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಏನು ಈಗ ತಿಮ್ಮೇಗೌಡ್ರೆ, ಇದರಲ್ಲಿ ಮತ್ತೊಂದು ಅಂಶ, ಈಗ ಎಲ್ಲ ಪರಾಮರ್ಶೆಗಳು ವಿಮರ್ಶೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ ಏನ್ ಹೇಳ್ತಾ ಬರ್ತಾ ಇತ್ತು ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಮರ ಓಟು ಬೇಡ ಬೇಡ ಅಂತ ಹೇಳ್ತಾರೆ, ಈಗ ಬಂದು ಕೇಳ್ತಾರೆ ಯಾಕೆ ಬೇಕು ಅಂತ ಹೇಳಿ. ಸೊ ಆ ವಿಚಾರವೂ ಕೂಡ ಇವತ್ತು ಪ್ರಸ್ತಾಪ ಆಯ್ತು ನಿಖಿಲ್ ಅವರ ಮಾತಲ್ಲಿ. ಒಂದು ಸಮುದಾಯಕ್ಕೆ ನಾವು ಬೇಡ ಅಂತ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಗೆ ಬೇರೆ ಸಮುದಾಯವನ್ನ ನಾವು ಅವರ ಮತವನ್ನ ಅಥವಾ ಅವರ ಮನವನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗತ್ತೆ ನೋಡೋಣ ಅಂತ ಹೇಳಿದ್ರ ಮೂಲಕ ಈಗ ಅಲ್ಲಿ ಏನು ಹೇಳಿಕೆಯನ್ನ ಕೊಟ್ಟರೋ ಅದನ್ನೇ ಇಲ್ಲಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗಿ ನೋಡಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಅಂದ್ರೆ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತರು 35,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ದೇವೇಗೌಡರು ಹೋಗಿ ಪ್ರತಿ ದರ್ಗಾಗಳಿಗೆ ಹೋದ್ರು ಅಂದ್ರೆ ನಾನು ನಿಮಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದು ನಾವು ಯಾವತ್ತೂ ಕೂಡ ಇನ್ನು ಅಲ್ಪಸಂಖ್ಯಾತರನ್ನ ಕೈ ಬಿಡಲ್ಲ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಬಿಜೆಪಿಯನ್ನ ಬೆಂಬಲಿಸಿದ್ದೀವಿ ಅನ್ನೋ ಅಂತ ಮಾತನ್ನು ಹೇಳೋದ್ರ ಮುಖಾಂತರ ಮುಸ್ಲಿಂ ಮತಬುಟ್ಟಿಗೆ ಕೈ ಹಾಕಿದ್ರು. ಈಗಾದ್ರೂ ಕೂಡ ಅಂದ್ರೆ ದೇವೇಗೌಡರು ಅಲ್ಲಿ ಖುದ್ದು ಮನವಿ ಮಾಡ್ಕೊಂಡ್ರು ಕೂಡ ಆ ಸಮುದಾಯ ನಮ್ಮನ್ನ ತಿರಸ್ಕರಿಸಿದೆ, ನೀವು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇತರೆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಖುದ್ದು ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂತದ್ದು. ಈ ಮೂಲಕವಾಗಿ ನನ್ನ ಸೋಲಿಗೆ ಎಲ್ಲೊಂದು ಕಡೆಗೆ ಅಲ್ಪಸಂಖ್ಯಾತ ಮತಗಳು ಕೈ ಕೊಟ್ಟಿದ್ದರ ಕಾರಣ ನಾನು ಸೋಲನ್ನು ಅನುಭವಿಸಿದ್ದೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ಏನು ಕಾಂಗ್ರೆಸ್ ನಾಯಕರ ಟೀಕೆ, ಮತ್ತೊಂದು ಕಡೆಯಾಗಿ ಭಾವನಾತ್ಮಕವಾಗಿ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ರೆ, ಅದರಂತೆ ಏನು ತಮ್ಮ ಸೋಲಿನಿಂದ ಆಘಾತಕ್ಕೀಡಾಗಿರ್ತಕ್ಕಂಥ ಅಭಿಮಾನಿಯೊಬ್ಬ ಏನು ಆತ್ಮಹತ್ಯೆ ಯತ್ನಿಸಿದ್ದಾರೆ ಅವರ ಒಂದು ಅಭಿಮಾನಿ ಮನೆಗೂ ಕೂಡ ಭೇಟಿ ನೀಡೋದ್ರ ಮುಖಾಂತರ ಇದೀಗ ಕಾರ್ಯಕರ್ತರಿಗೆ ನಿಮ್ಮ ಜೊತೆ ನಾನು ಇದ್ದೇನೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು. ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತ ಆತ್ಮಹತ್ಯೆಯ ಯತ್ನದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣೆ ಅಂದ್ರೆ ಏರುಪೇರು ಇದ್ದೇ ಇರುತ್ತೆ. ಕುಟುಂಬವನ್ನ ಕಾರ್ಯಕರ್ತರು ಸಂದಿಗ್ಧತೆಗೆ ತಳ್ಳಬೇಡಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ನಿಖಿಲ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಚುನಾವಣೆ ಅಂತ ಹೇಳಿದ ಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲುವನ್ನ ಸಾಧಿಸಬೇಕು. ಇಂತಹ ಸಂದರ್ಭದಲ್ಲಿ ಸೋಲಾಯಿತು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ವರ್ತನೆಯನ್ನ ತೋರಿಸಬೇಡಿ. ಇದರ ಮೂಲಕ ನಿಮ್ಮ ಕುಟುಂಬವನ್ನ ಸಂದಿಗ್ಧತೆಗೆ ತಳ್ಳಬೇಡಿ. ಕಾರ್ಯಕರ್ತರು ಸಂದಿಗ್ಧತೆಗೆ ಅವರವರ ಕುಟುಂಬವನ್ನ ತಳ್ಳಬಾರದು ಅಂತ ಹೇಳಿ ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ನಿಖಿಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿನ್ನೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಕಾರ್ಯಕರ್ತ ಮಂಜುನಾಥನ್ನ ಇವತ್ತು ಭೇಟಿಯಾಗಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಯಾವಾಗ ಸೋಲನ್ನ ಕಂಡ್ರೋ ನಿಖಿಲ್ ಕುಮಾರಸ್ವಾಮಿ ಆಗ್ಲೇ ಇದರಿಂದ ಬೇಸತ್ತು, ಇದರಿಂದ ಬೇಜಾರಾಗಿ ಮಂಜುನಾಥ್ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾರೆ. 7 ಗಂಟೆ ಸುಮಾರಿಗೆ ವಿಷಯ ಮುಟ್ತು. ನಮ್ಮ ಹುಡುಗ ಒಬ್ಬ ಕಳಿಸಿದ್ದ, ಕೂಡ್ಲೂರು ಭಾಗದ ಮಂಜುನಾಥ್ ಅನ್ನೋರು, ಅಭಿ ಅಂತ ಕರೀತಾರೆ, ಹುಡುಗನ ಹೆಸರು ಅಭಿ ಅಂತ. ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತಾನೆ, ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೇವೆ. ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ. ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತೀನಿ. ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಸೋಲೋದಿಕ್ಕೆ ಅವರ ತಂದೆಯೇ ಕಾರಣ. ಗೆಲ್ಲುವ ವಿಶ್ವಾಸ ಇಲ್ಲದಿದ್ರೂ ಎಲೆಕ್ಷನ್ಗೆ ನಿಖಿಲ್ ಕುಮಾರಸ್ವಾಮಿಯನ್ನ ನಿಲ್ಲಿಸಿದ್ರು. ನ್ಯೂಸ್ 18ಗೆ ಯತೀಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಈ ಸೋಲಿಗೆ ನಿಖಿಲ್ ತಂದೆ ಕುಮಾರಸ್ವಾಮಿ ಅವರೇ ಕಾರಣ. ಗೆಲ್ಲುವ ವಿಶ್ವಾಸ ಇರಲಿಲ್ಲ, ಆದ್ರೂ ಕೂಡ ನಿಖಿಲನ್ನ ಅಲ್ಲಿ ಎಲೆಕ್ಷನ್ಗೆ ನಿಲ್ಲಿಸಿದ್ರು ಅಂತ ಹೇಳಿ ನ್ಯೂಸ್ 18ಗೆ ಯತೀಂದ್ರ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕಾರಣಕ್ಕಾಗಿ ನಿಖಿಲ್ ಅವರನ್ನ ಇಲ್ಲಿ ಬಲಿಪಶು ಮಾಡಿದ್ರು. ನಾನು ವರುಣಾ ಕ್ಷೇತ್ರಕ್ಕೆ ಸುಮ್ಮನೆ ಬರಲಿಲ್ಲ, ಸುಮಾರು 2 ಅವಧಿಯವರೆಗೆ ಕ್ಷೇತ್ರದಲ್ಲಿ ಓಡಾಡಿದ್ದೆ. ನಾನು ಜನರ ಪ್ರೀತಿ ಗಳಿಸಿದ್ದಕ್ಕೆ ನಮ್ಮನ್ನ ಸ್ವೀಕರಿಸಿದ್ರು. ನಿಖಿಲ್ ಬಗ್ಗೆ MLC ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ನೀಡಿದ್ದು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಬಲಿಪಶು ಮಾಡಲಾಯಿತು, ಅವರ ಸೋಲಿಗೆ ಕುಮಾರಸ್ವಾಮಿಯವರೇ ಕಾರಣ ಅನ್ನುವಂತಹ ಒಂದು ಹೇಳಿಕೆಯನ್ನ ಈಗ ಡಾಕ್ಟರ್ ಯತೀಂದ್ರ ಅವರು ನೀಡಿದ್ದಾರೆ. ಮೈಸೂರಲ್ಲಿ ಈ ಒಂದು ಸೋಲಿನ ವಿಚಾರದ ಬಗ್ಗೆ ಮಾತನಾಡ್ತಾ ಡಾಕ್ಟರ್ ಯತೀಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗ್ಲೇ ಅಧಿಕಾರದಲ್ಲಿದ್ರು ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ. ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗ್ಲೇ ಅಧಿಕಾರದಲ್ಲಿದ್ರು ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ ನಿಖಿಲ್ ಕುಮಾರಸ್ವಾಮಿಯ ಸೋಲು ಒಂದು ರೀತಿಯಲ್ಲಿ ದೊಡ್ಡ ಆಘಾತವನ್ನ ಕೊಟ್ಟಿದೆ. ನಿಖಿಲ್ಗೆ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಿಗೆ ಆಗಿರ್ಬೋದು. ಇವತ್ತು ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಅಲ್ಲೇ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಾಗಿ ಬೇಸರವನ್ನ ತಂದಿದೆ, ಒಂದು ಆಘಾತವನ್ನ ತಂದಿದೆ ಅನ್ನುವಂಥದ್ದು. ಮತ್ತೊಂದು ಕಡೆ ಒಂದು ಸಮುದಾಯ ನಮ್ಮ ಕೈ ಹಿಡಿಲಿಲ್ಲ ಅಂತ ಹೇಳೋದ್ರ ಮೂಲಕ ಮತ್ತೊಂದು ಸಂದೇಶವನ್ನ ನಿಖಿಲ್ ಇಲ್ಲಿ ರವಾನೆ ಮಾಡಿದ್ರು. ಒಟ್ಟಾರೆಯಾಗಿ ಈ ಒಂದು ಚರ್ಚೆಗಳು, ವಿಮರ್ಶೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ನಿಖಿಲ್ ಸೋಲಿನ ಬಗ್ಗೆ ಜೆಡಿಎಸ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಕುಮಾರಸ್ವಾಮಿ ಹೇಗೆ ತಗೊಂಡಿದ್ದಾರೆ? ನವಿತಾ ಜೈನ್, ನಿಖಿಲ್ ಕುಮಾರಸ್ವಾಮಿಯವರ ಸೋಲನ್ನ ಇದೀಗ ಜೆಡಿಎಸ್ ನಾಯಕರು ಒಂದು ರೀತಿ ಅನುಕಂಪದ ಆಧಾರದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರ ಸೋಲು ಏನು ನೆನ್ನೆ ಮೊನ್ನೆದಲ್ಲ, ಏನು ಕಳೆದ 2-3 ಚುನಾವಣೆಗಳಿಂದಲೂ ಕೂಡ ಅವ್ರ ಸೋಲನ್ನು ಅನುಭವಿಸಿದ್ದಾರೆ. ಹೀಗಾಗಿ ಅವರ ಒಂದು ಸೋಲನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ ಜೆಡಿಎಸ್ ನಾಯಕರಿದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಯಾಗಿ ಅಂದ್ರೆ ಪುತ್ರನ ಸೋಲಿನಿಂದ ತೀವ್ರ ಆಘಾತಕ್ಕೊಳಗಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಜನರ ತೀರ್ಪನ್ನು ಒಪ್ಪಿಕೊಳ್ಳಲೇಬೇಕಲ್ವಾ? ನಿನ್ನೆ ಫಲಿತಾಂಶ ಬಂದಿದೆ, ಈಗ ಚರ್ಚೆ ಮಾಡಿ ಏನು ಪ್ರಯೋಜನ, ಮುಂದಿನ ದಿನಗಳಲ್ಲಿ ಫಲಿತಾಂಶದ ಬಗ್ಗೆ ಮಾತನಾಡ್ತೀನಿ ಅನ್ನುವಂಥ ಒಂದು ಮಾತನ್ನ ತುಂಬಾ ನಿರಾಸೆಯಾಗಿ ತುಂಬಾ ಭಾವನಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು ನವದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇನ್ನ ತಮ್ಮ ಸೋಲಿನಿಂದಾಗ ಏನು ಆಘಾತಕ್ಕೀಡಾದಂಥ ಅಭಿಮಾನಿಯೋರ್ವ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಘಟನೆ ಕುರಿತಂತೂ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಚುನಾವಣೆ ಅಂದಮೇಲೆ ಏರುಪೇರು ಇದ್ದೇ ಇರುತ್ತೆ, ಯಾರಾದರೂ ಒಬ್ರು ಸೋಲ್ಲೇಬೇಕಾಗುತ್ತೆ. ಸೊ ಹೀಗಾಗಿ ಇಂತಹ ಕೃತ್ಯಗಳಿಗೆ, ಇಂತಹ ಒಂದು ಆತ್ಮಹತ್ಯೆಯಂಥ ಕೃತ್ಯಗಳಿಗೆ ಕೈ ಹಾಕಿ ನಿಮ್ಮ ಕುಟುಂಬಗಳನ್ನು ಸಂದಿಗ್ಧ ಪರಿಸ್ಥಿತಿಗೆ ತಳ್ಳಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಎಲ್ಲೊಂದು ಕಡೆ ಕಾರ್ಯಕರ್ತರಿಗೆ ಒಂದು ರೀತಿ ಭಾವನಾತ್ಮಕವಾದಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಕಾರ್ಯಕರ್ತರಿಗೆ ಒಂದು ರೀತಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಂತ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಆ ಒಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದಂಥ ಚನ್ನಪಟ್ಟಣದ ಅಭಿಮಾನಿಗೆ ಕೂಡ್ಲೂರು ಆ ಗ್ರಾಮಕ್ಕೆ ತೆರಳಿದ್ದಾರೆ. ಅಲ್ಲಿ ಅಭಿಮಾನಿಯನ್ನ ಭೇಟಿ ಮಾಡಿ ಅಭಿಮಾನಿಗೆ ಧೈರ್ಯವನ್ನ ಹೇಳೋದ್ರ ಮುಖಾಂತರ ಒಂದು ಕಾರ್ಯಕರ್ತರಿಗೆ ಒಂದು ರೀತಿ ಸಂದೇಶ ರವಾನೆ ಮಾಡೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ನಾನು ಸೋಲಿನಿಂದ ಧೃತಿಗೆಟ್ಟಿಲ್ಲ, ನಾನು ಈ ಒಂದು ಸೋಲು ಗೆಲುವನ್ನ ಏನು ಚಾಲೆಂಜ್ ಆಗಿ ತೆಗೆದುಕೊಳ್ತೀನಿ ಎನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಎನ್ನುವಂತ ಒಂದು ಪರೋಕ್ಷವಾದಂಥ ಒಂದು ಸಂದೇಶವನ್ನ ಕೊಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಆದ್ರೆ ಇನ್ನ ಏನು ದೇವೇಗೌಡರು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ಬೇಕು ಅನ್ನುವಂತ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಕುರಿತಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರು ಯಾವತ್ತೂ ಕೂಡ ಅಧಿಕಾರಕ್ಕೋಸ್ಕರವಾಗಿ ಏನು ರಾಜಕೀಯವನ್ನ ಮಾಡ್ಕೊಂಡ್ ಬಂದಿಲ್ಲ. ದೇವೇಗೌಡರು ರಾಜಕಾರಣವನ್ನ ನಿಮ್ಮ ಸಲಹೆ ಮಾರ್ಗಸೂಚನೆಗಳು ಬೇಕು ಅಂತೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ದೇವೇಗೌಡರು ಇನ್ನಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇರಬೇಕು ಅಂತ. ಆದ್ರೆ ಇವರು ಯಾಕೆ ಹೇಳ್ತಾರೆ ಎನ್ನುವಂತ ಒಂದು ಅರ್ಥದಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇನ್ನು ಮತ್ತೊಂದು ಕಡೆಯಾಗಿ ಇನ್ನು ಜಿ ಟಿ ದೇವೇಗೌಡರ ಹೇಳಿಕೆ ಕುರಿತಂತೆಯೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಜಿ ಟಿ ದೇವೇಗೌಡರು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು, ಮತ್ತೊಂದು ಕಡೆಗೆ ಅವರು ಹಿರಿಯ ಶಾಸಕರು, ನಮ್ಮ ಪಕ್ಷದವರು, ಅವ್ರು ಏನ್ ಮಾತಾಡಿದಾರೋ ಗೊತ್ತಿಲ್ಲ, ಅವರನ್ನ ನಾವು ಗೌರವಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಜಿ ಟಿ ದೇವೇಗೌಡರ ಒಂದು ಟಾಂಗು ಕೂಡ ಏನು ನಯವಾಗಿಯೇ ಒಂದು ರೀತಿ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನ ಬಗ್ಗೆ ಇದೀಗ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಏನು ಈಗ ತಿಮ್ಮೇಗೌಡ್ರೆ, ಇದರಲ್ಲಿ ಮತ್ತೊಂದು ಅಂಶ, ಈಗ ಎಲ್ಲ ಪರಾಮರ್ಶೆಗಳು ವಿಮರ್ಶೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಹಿಂದೆ ಕಾಂಗ್ರೆಸ್ ಏನ್ ಹೇಳ್ತಾ ಬರ್ತಾ ಇತ್ತು ಚುನಾವಣೆಯ ಸಂದರ್ಭದಲ್ಲಿ ಮುಸ್ಲಿಮರ ಓಟು ಬೇಡ ಬೇಡ ಅಂತ ಹೇಳ್ತಾರೆ, ಈಗ ಬಂದು ಕೇಳ್ತಾರೆ ಯಾಕೆ ಬೇಕು ಅಂತ ಹೇಳಿ. ಸೊ ಆ ವಿಚಾರವೂ ಕೂಡ ಇವತ್ತು ಪ್ರಸ್ತಾಪ ಆಯ್ತು ನಿಖಿಲ್ ಅವರ ಮಾತಲ್ಲಿ. ಒಂದು
ಸಮುದಾಯಕ್ಕೆ ನಾವು ಬೇಡ ಅಂತ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಮುಂದಿನ ದಿನಗಳಲ್ಲಿ ಯಾವ ರೀತಿಗೆ ಬೇರೆ ಸಮುದಾಯವನ್ನ ನಾವು ಅವರ ಮತವನ್ನು ಅಥವಾ ಅವರ ಮನವನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗತ್ತೆ ನೋಡೋಣ ಅಂತ ಹೇಳಿದ್ರ ಮೂಲಕ ಈಗ ಅಲ್ಲಿ ಏನು ಹೇಳಿಕೆಯನ್ನ ಕೊಟ್ಟರು ಅದನ್ನೇ ಇಲ್ಲಿ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಹೇಗೆ ಅಂತ? ಖಂಡಿತವಾಗಿ ನೋಡಿ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರು ಅಂದ್ರೆ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತರು 35,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ದೇವೇಗೌಡರು ಹೋಗಿ ಪ್ರತಿ ದರ್ಗಾಗಳಿಗೆ ಹೋದ್ರು ಅಂದ್ರೆ ನಾನು ನಿಮಗೆ 4% ಮೀಸಲಾತಿಯನ್ನು ಕೊಟ್ಟಿದ್ದು ನಾವು ಯಾವತ್ತೂ ಕೂಡ ಏನು ಅಲ್ಪಸಂಖ್ಯಾತರನ್ನ ಕೈ ಬಿಡಲ್ಲ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಬಿಜೆಪಿಯನ್ನ ಬೆಂಬಲಿಸಿದ್ದೀವಿ ಏನೋ ಅಂತ ಮಾತನ್ನು ಹೇಳೋದ್ರ ಮುಖಾಂತರ ಮುಸ್ಲಿಂ ಮತಬುಟ್ಟಿಗೆ ಕೈ ಹಾಕಿದ್ರು. ಈಗಾದ್ರೂ ಕೂಡ ಅಂದ್ರೆ ದೇವೇಗೌಡರು ಅಲ್ಲಿ ಖುದ್ದು ಮನವಿ ಮಾಡ್ಕೊಂಡ್ರು ಕೂಡ ಆ ಸಮುದಾಯ ನಮ್ಮನ್ನ ತಿರಸ್ಕರಿಸಿದೆ, ನೀವು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇತರೆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಖುದ್ದು ನಿಖಿಲ್ ಕುಮಾರಸ್ವಾಮಿ ಹೇಳಿರುವಂತದ್ದು. ಈ ಮೂಲಕವಾಗಿ ನನ್ನ ಸೋಲಿಗೆ ಎಲ್ಲೊಂದು ಕಡೆಗೆ ಅಲ್ಪಸಂಖ್ಯಾತ ಮತಗಳು ಕೈ ಕೊಟ್ಟಿದ್ದರ ಕಾರಣ ನಾನು ಸೋಲನ್ನು ಅನುಭವಿಸಿದ್ದೀನಿ ಅನ್ನುವಂಥ ಒಂದು ಹೇಳಿಕೆಯನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಒಂದ್ ಕಡೆಯಾಗಿ ಏನು ಕಾಂಗ್ರೆಸ್ ನಾಯಕರ ಟೀಕೆ, ಮತ್ತೊಂದು ಕಡೆಯಾಗಿ ಭಾವನಾತ್ಮಕವಾಗಿ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ರೆ, ಅದರಂತೆ ಏನು ತಮ್ಮ ಸೋಲಿನಿಂದ ಆಘಾತಕ್ಕೀಡಾಗಿರ್ತಕ್ಕಂಥ ಅಭಿಮಾನಿಯೊಬ್ಬ ಏನು ಆತ್ಮಹತ್ಯೆ ಯತ್ನಿಸಿದ್ದಾರೆ ಅವರ ಒಂದು ಅಭಿಮಾನಿ ಮನೆಗೂ ಕೂಡ ಭೇಟಿ ನೀಡೋದ್ರ ಮುಖಾಂತರ ಇದೀಗ ಕಾರ್ಯಕರ್ತರಿಗೆ ನಿಮ್ಮ ಜೊತೆ ನಾನು ಇದ್ದೇನೆ ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವಿಎಂ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಅಪಸ್ವರ ಎತ್ತಿದ್ದಾರೆ. 15 ವರ್ಷಗಳಿಂದ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದೇವೆ, ಅಮೆರಿಕದಲ್ಲೂ ಇವಿಎಂ ಬೇಡ ಅಂತ ಹೇಳ್ತಾರೆ, ನಾವು ಈಗ ಅಲ್ಲ 15 ವರ್ಷಗಳಿಂದ ಇವಿಎಂ ಬೇಡ ಅಂತ ಹೇಳ್ತಾ ಇದ್ದೇವೆ ಅಂತ ಹೇಳಿ ಇವಿಎಂ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಪಸ್ವರವನ್ನ ಎತ್ತಿದ್ದಾರೆ. ಇವಿಎಂ ತೆಗೆದು ಬ್ಯಾಲೆಟ್ ಪೇಪರ್ ಮಾಡಬೇಕು, ಮೊದಲೆಲ್ಲ ಬ್ಯಾಲೆಟ್ ಅಲ್ಲಿ ಮಾಡಿಲ್ವಾ, ಸಿಸ್ಟಮ್ ಅವರ ಕೈಯಲ್ಲಿದೆ, ಏನ್ ಮಾಡೋದು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರಲ್ಲೂ ಸಹ ಅನೇಕರು ಇವಿಎಂ ವಿರೋಧಿಸಿದ್ದಾರೆ, ಸೆಲೆಕ್ಟಿವ್ ಆಗಿ ಮಾಡ್ತಾರೆ, ಎಲ್ಲವನ್ನ ಹ್ಯಾಕ್ ಮಾಡಿದ್ದಾರೆ ಅಂತಲ್ಲ, ಕೆಲವೊಂದು ಕಡೆ ಆಗಿರಬಹುದು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಈಗ ಅಲ್ಲಿ ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನೋದನ್ನ ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಸಾಧ್ಯ ಇದೆ ಅಂತ. ಅದರಿಂದಾನೇ ನಮ್ಗೆ ಅಷ್ಟೊಂದು ಅಪನಂಬಿಕೆ ಬರ್ತಕ್ಕಂಥದ್ದು. ಇದು ಆಗೋದೇ ಇಲ್ಲ ಟೆಕ್ನಿಕಲಿ ಅಂದಿದ್ರೆ ಹೌದಪ್ಪ ಆಗೋದಿಲ್ಲ ಇವ್ರು ಮಾಡೋದಕ್ಕೆ ಅಂತ. ಟೆಕ್ನಿಕಲಿ ಮಾಡುವಾಗ ಅದನ್ನ ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ ಅಂತ. ಈಗ ಹಾಗಾದ್ರೆ ನೀವು ಮಾಡ್ಕೊಳ್ಬೋದಲ್ಲ, ನಮ್ಗೆ ಅಧಿಕಾರದಲ್ಲಿರೋದು ಅವರು, ನಾವೆಲ್ಲಿಂದ ಮಾಡಕ್ ಬರ್ತದೆ ಅಲ್ಲ. ಹಿಂದಿನಿಂದನೂ ಕೂಡ ಕಳೆದ 15 ವರ್ಷದಿಂದನೂ ಕೂಡ ನಾವು ಪ್ರಯತ್ನ ಮಾಡ್ತಿದ್ದೀವಿ ಇವಿಎಂ ಬೇಡ ತೆಗೆದು. ಬೇರೆ ಬೇರೆ ದೇಶದಲ್ಲಿ, ಅಮೆರಿಕ ದೇಶದಲ್ಲೇ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಯುರೋಪ್ನಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ನಾವು ಯಾಕೆ ಬೇಕು ಅಂತ ಹೇಳಿ ನಾವು ಕೂಡ ಕೇಳಬೇಕು. ತೆಗೆದು ಬ್ಯಾಲೆಟ್ ಪೇಪರ್ ಮಾಡೋದಕ್ಕೆ ಏನಾಗಿದೆ? ಮುಡಾ ಹಗರಣದ ಬಗ್ಗೆ ಯತೀಂದ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನ್ಯೂಸ್ 18 ನಲ್ಲಿ. ಯತೀಂದ್ರ ಎಕ್ಸ್ಕ್ಲೂಸಿವ್ ಸಂದರ್ಶನ. ನ್ಯೂಸ್ 18 ಜೊತೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಸಿಎಂ ಪುತ್ರ ಮುಡಾ ಹಗರಣ ಯಾವ ರೀತಿಯಾಗಿ ನಡೆಯಿತು, ಸಿಎಂ ಸಿದ್ದರಾಮಯ್ಯ ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿದ್ದು ಹೇಗೆ, ಪ್ರಮುಖವಾಗಿ ಈ ಒಂದು ಮುಡಾ ಹಗರಣದಲ್ಲಿ ಸಿಎಂ ಅವರನ್ನ ಸಿಲುಕಿಸುವಂತಹ ಪ್ರಯತ್ನ ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗ ಮಾತನಾಡಿದ್ದಾರೆ ಯತೀಂದ್ರ. ಸಿದ್ದರಾಮಯ್ಯ ಅವರು ನ್ಯೂಸ್ 18 ಜೊತೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಸಿಎಂ ಹಾಗೂ ಸಿಎಂ ಕುಟುಂಬವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಮುಡಾದಲ್ಲಿ ಹಗರಣವೇ ನಡೆದಿಲ್ಲ, ನಮ್ಮ ತಂದೆ ಸೈಟ್ಗೋಸ್ಕರ ಶಿಫಾರಸು ಮಾಡಿಲ್ಲ, ನಮ್ಮ ಜಮೀನಿನ ಬದಲಿಗೆ ಸೈಟ್ ಅನ್ನ ಕೊಟ್ಟಿದ್ದಾರೆ, ಸುಳ್ಳು ಆರೋಪ ಮಾಡಿ ತಂದೆಯ ವರ್ಚಸ್ಸನ್ನ ಕುಗ್ಗಿಸುವ ಇಲ್ಲಿ ಪ್ರಯತ್ನ ನಡೆದಿದೆ, ಕೇಂದ್ರ ಸರ್ಕಾರ ರಾಜ್ಯಪಾಲರ ದುರ್ಬಳಕೆ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋದರ ಮಾವನಿಂದ ತಾಯಿಗೆ ಈ ಭೂಮಿ ಸಿಕ್ಕಿದೆ, ಈ ವಿಚಾರ ತಂದೆಗೆ ಹಾಗೆ ನನಗೂ ಗೊತ್ತಿತ್ತು, ಅಪ್ಪ ಅಮ್ಮನ ವಿಚಾರಣೆಯ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೈಸೂರಿನ ರಿಪೋರ್ಟರ್ ಆನಂದ್ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ, ನೋಡೋಣ. MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನ್ಯೂಸ್ 18 ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲ ಬಾರಿ ಸರ್ ಸಿಎಂ ಸಿದ್ದರಾಮಯ್ಯನವರ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಮೂಡ ಅನ್ನುವಂಥ ಒಂದು ಕಪ್ಪು ಚುಕ್ಕೆಯನ್ನು ವಿರೋಧ ಪಕ್ಷಗಳು ಇಟ್ಟಿವೆ ಅಂತ ತಮ್ಗೆ ಅನ್ಸುತ್ತಾ? 46 ವರ್ಷಗಳಿಂದ ಸಿದ್ದರಾಮಯ್ಯ ರಾಜಕೀಯ ಜೀವನ ಮಾಡ್ಕೊಂಡು ಬರ್ತಿದ್ದಾರೆ. ಮತ್ತೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಪಡೆದಿದ್ದಾರೆ, ಅಧಿಕಾರನ ಪಡೆದಿದ್ದಾರೆ. ಬಟ್ ಯಾವತ್ತೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ. ಅಲ್ಟಿಮೇಟ್ಲಿ ಜಯ ಅವ್ರಿಗೆ ಸಿಗುತ್ತೆ.
ಈ ಮೂಢ ಹಗರಣ ಅಂತ ಆ ವಿಚಾರದಲ್ಲಿ ಮೊದಲು ಮೂಲ ಬರೋದೇ ಕೆಸರೆ ಜಮೀನು ಸರ್. ಆ ಕೆಸರೆ ಜಮೀನನ್ನು ನಿಮ್ಮ ಸೋದರ ಮಾವ ತಗೊಂಡಿರೋದಾಗಿರ್ಬೋದು ಅಥವಾ ಅವ್ರು ನಿಮ್ಮ ತಾಯಿಯವರಿಗೆ ದಾನಪತ್ರವಾಗಿ ಕೊಟ್ಟಿರುವಂಥದ್ದು, ಆ ಬಗ್ಗೆ ತಮಗೆ ಮೊದಲೇ ಮಾಹಿತಿ ಇತ್ತ ಸರ್? ಅದು ನಮ್ಮ ಸೋದರ ಮಾವ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ. ಗಿಫ್ಟೆಡ್ ಡೀಡ್ ಕೊಟ್ಟು ಆದ್ಮೇಲೆ ತಾಯಿಯವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ಈ ಹಿಂದೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಈ ಥರದ್ದೊಂದು ಬಂತು, ಬಟ್ ನಾನು ಕೊಡಬೇಡಿ ಅಂತ ಹೇಳಿದ್ದೆ ಅಂತ. ನಂತರದಲ್ಲಿ ತಾವು ಶಾಸಕರಾಗ್ತೀರಿ ಸರ್, ಅವಾಗ ಏನಾದರೂ ಈ ಥರ ಬಂದಿತ್ತೆ ಸರ್? ಈಗ 2013-14ರಿಂದನೇ ನಮಗೆ ಬದಲಿ ಈ ರೀತಿ ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ನಮಗೆ ಏನು ತಿಳಿಸಿದೆ ಅಂತ ಹೇಳಿ ಗೊತ್ತಾಯಿತು. ಆಗ ತಾಯಿಯವರು ಸಹಜವಾಗಿ ನಮ್ಮ ಜಮೀನು ಹೋಗಿದೆ, ಹಾಗಾಗಿ ನಮಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮನವಿ ಸಲ್ಲಿಸಿದರು. 2018ರಲ್ಲಿ 17ರಲ್ಲಿ ಮೂಡಾ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಹೌದು ಇವರಿಗೆ ಪರಿಹಾರ ಕೊಡಬೇಕು, ಬದಲಿ ಜಮೀನು ಕೊಡಬೇಕು ಅಂತೇಳಿ. ಆಗ ಮೂಡಾ ಅಧ್ಯಕ್ಷರಾಗಿದ್ದಂಥವ್ರು ಧ್ರುವಕುಮಾರ್ ಅವರು. ಸೊ ಅವ್ರು ಹೇಳುತ್ತಾರೆ ತಂದೆಯವ್ರಿಗೆ ಫೋನ್ ಮಾಡಿ, ಈ ರೀತಿ ಬಂದಿತ್ತು ಸಬ್ಜೆಕ್ಟು, ನಾವು ತೀರ್ಮಾನ ಮಾಡಿದ್ದೀವಿ ನಿಮಗೆ ಪರಿಹಾರ ಕೊಡಬೇಕು ಅಂತೇಳಿ. ಆದರೆ ತಂದೆಯವರು, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬದಲಿ ಜಮೀನಿಗೆ ಕೊಟ್ಟರೆ ಅದು ಅನ್ನೆಸೆಸರಿ ಕಾಂಟ್ರವರ್ಸಿ ಆಗುತ್ತೆ, ಹಾಗಾಗಿ ಬದಲಿ ಜಮೀನು ಬೇಡ ಆವಾಗ ಅಂತ ಹೇಳಿ ಅವರೇ ಬೇಡ ಅಂತ ಹೇಳ್ತಾ ಇದ್ರು. CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿರೋದು ಬರೀ 14 ಸೈಟ್ಗಳು, ಆದರೆ 20, 30, 40 ಸೈಟ್ಗಳು ತೆಗೆದುಕೊಂಡಿರುವಂಥವ್ರು ಅನೇಕರು ಜನರಿದೆ. ಅವ್ರ ಹೆಸರು ಮುನ್ನೆಲೆಗೆ ಬರೋದಿಲ್ಲ, ಆದರೆ 14 ಸೈಟ್ಗಳ ವಿಚಾರ ಮಾತ್ರ ಮುನ್ನೆಲೆಗೆ ಬರುತ್ತೆ. ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವರ ಕುಟುಂಬವನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ? ಹೌದು, ಆ್ಯಕ್ಚುಲಿ ನಮ್ಮದು ಜೆನ್ಯೂನ್ ಕೇಸ್ ಇದೆ. ನಾವು ನಮ್ಮ ಸ್ವಂತ ಜಮೀನನ್ನ ಕಳ್ಕೊಂಡಿದ್ದೀವಿ, ಅದಕ್ಕೆ ಪರಿಹಾರದ ರೂಪದಲ್ಲಿ ಏನು ಕೊಡಬೇಕು ಅದನ್ನು ಮೂಡಾದವ್ರು ಕೊಟ್ಟಿದ್ದಾರೆ. ಆದರೆ ಎಷ್ಟೊಂದು ಕೇಸ್ಗಳಲ್ಲಿ ಎಷ್ಟೊಂದು ಜನ, ಎಸ್ಪೆಷಲಿ BJP ಮತ್ತು JDS ಪಕ್ಷದ ರಾಜಕಾರಣಿಗಳು ರೈತರ ಹೆಸರಲ್ಲಿ ಏನು ರೈತರ ಭೂಮಿ ಹೋಗಿರುತ್ತೆ ಅವ್ರ ಹೆಸರಲ್ಲಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿ ಅವ್ರಿಗೆ ಪರಿಹಾರ ರೂಪದಲ್ಲಿ ಕೊಡ್ಸೋಂಗೆ ಮಾಡಿ ಅದರಿಂದ ಇವರು ಹಣ ಮಾಡ್ಕೊಂಡಿದ್ದಾರೆ. ಆ ಥರದ್ದು ಬೇಕಾದಷ್ಟು ಮೂಡಾದಲ್ಲಿ ಇದೆ. ಅದು ಹೆಚ್ಚಾಗಿ ಭಾಗಿಯಾಗಿರೋದು BJP ಮತ್ತು JDS ಪಕ್ಷದವರು. ಆದರೆ ಅವ್ರ ಮೇಲೆ ಯಾವುದೂ ಆರೋಪ ಮಾಡದೆ ನ್ಯಾಯಬದ್ಧವಾಗಿ ನಮಗೆ ಬಂದಿರೋದ್ರ ಮೇಲೆ ಇವರು ಫೋಕಸ್ ಮಾಡಿಕೊಂಡು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಬಟ್ ನಿಜವಾಗ್ಲೂ ಸರಿಯಾಗಿ ತನಿಖೆ ಆಗಿದ್ರೆ, ಈ ರೀತಿ ಮೂಡಾದಲ್ಲಿ ಬೇರೆ 50-50ದಲ್ಲಿ ಹಗರಣ ಆಗಿದೆ ಅಂತ ಹೇಳಿದರೆ ಅದ್ರೊಳಗೆ ತನಿಖೆ ಮಾಡಿದ್ರೆ ಹೆಚ್ಚಾಗಿ ಸಿಕ್ಕಾಕೊಳ್ಳೋದು BJP ಮತ್ತು JDS ಶಾಸಕರು. ಆದರೆ ಈ ಬಾರಿ ಸುಳ್ಳು ಆರೋಪ ಮಾಡಿ ಪಾಪ ನಮ್ಮ ತಾಯಿಯವ್ರ ಹೆಸರನ್ನ ಸಾರ್ವಜನಿಕವಾಗಿ ತಂದು ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಇವತ್ತು ಲೋಕಾಯುಕ್ತಕ್ಕೂ ಹೋಗಿ ತನಿಖೆ ಎದುರಿಸುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸಾರ್ವಜನಿಕ ಜೀವನದಲ್ಲಿದ್ದಾಗ ನಾವು ಇದು ತರಬೇಕಾದಂಥ ಬೆಲೆ. ಬಟ್ ತಾಯಿಯವ್ರು ಖಂಡಿತ ನೊಂದ್ಕೊಂಡಿದ್ರು. ಅವ್ರಿಗೇನು ಏನು ತಪ್ಪು ಮಾಡದೆ ಹೋದರೂ ಕೂಡ, ಕಾನೂನು ಬಾಹಿರವಾದಂಥ ಯಾವುದೇ ಕೆಲಸ ಮಾಡದೆ ಹೋದರೂ ಕೂಡ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಮತ್ತು ಅದರಿಂದ ತಂದೆಯವ್ರಿಗೆ ವರ್ಚಸ್ಸಿಗೆ ಧಕ್ಕೆ ಆಗ್ತಿದೆ ಮತ್ತು ತಂದೆಯವ್ರನ್ನೆಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರ ಮನಸ್ಸಿಗೆ ನೋವಾಗಿತ್ತು. ಸೊ ಹಾಗಾಗಿ ಈ ಸೈಟ್ಗಳಿಂದನೇ ತಂದೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೈಟ್ ಬೇಡ ಅಂತ ಹೇಳಿ ಅವ್ರು ಪತ್ರ ಬರೆದು ಕೊಟ್ಟಿದ್ದಾರೆ ವಾಪಸ್. ಇದಿಷ್ಟು MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ